ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಕಾಮೆಡ್ಕೆದಲ್ಲಿ ಫಸ್ಟ್ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂತ ಒತ್ತಿದ್ರು. ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮೂರೂ ಚಾಯ್ಸಸ್ಗಳಿಗೆ ಫೀಸನ್ನು ಪೇ ಮಾಡಬೇಕು. ಒಂದು ಸಾರಿ ಫೀ ಪೇ ಮಾಡಿದ ಮೇಲೆ ಅದನ್ನು ನಾನು ಕ್ಯಾನ್ಸಲ್ ಮಾಡಿದರೆ ಫೀಸನ್ನು ಸರೆಂಡರ್ ಮಾಡ್ತಾರಾ, ಅಂದರೆ ವಾಪಸ್ ಕೊಡ್ತಾರಾ, ಅಥವಾ ಸೀಟನ್ನು ನನಗೆ ಆಲ್ರೆಡಿ ನಾನು ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂತ ಒತ್ತಿಬಿಟ್ಟು ಸೊ ಫೀಸನ್ನು ಪೇ ಮಾಡಿರ್ತೀನಿ, ಬಟ್ ಅಂತಹ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಬರುತ್ತಾ? ಎಸ್, ಕಾಮೆಡ್ಕೆದಲ್ಲಿ ಆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. KCETಯಲ್ಲೂ ಇದೆ. ಸೊ ಸೀಟ್ ಸರೆಂಡರ್ ಪಾಲಿಸಿಯನ್ನು ಅರ್ಥ ಮಾಡ್ಕೊಳ್ಳಿ. ಹೌ ಟು ಸರೆಂಡರ್ ದ ಸೀಟ್ ಸ್ಟೆಪ್ಸ್ ಬಗ್ಗೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಏನು ಸೀಟ್ ಸರೆಂಡರ್ ಪಾಲಿಸಿ ಏನು ನೋಡಿ. ಎನಿ ಕ್ಯಾಂಡಿಡೇಟ್, ವೆರಿ ಇಂಪಾರ್ಟೆಂಟ್, ಎನಿ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಎಕ್ಸೆಪ್ಟೆಡ್ ಸೀಟ್ ಡ್ಯೂರಿಂಗ್ ರೌಂಡ್ 1 ಆರ್ ರೌಂಡ್ 2 ಕ್ಯಾನ್ ಸರೆಂಡರ್ ದೇರ್ ಸೀಟ್. ನೀವೇನು ಎಕ್ಸೆಪ್ಟ್ ಮಾಡ್ಕೊಂಡಿರ್ತೀರಿ ಅಂಥ ಸೀಟನ್ನು ಸರೆಂಡರ್ ಮಾಡೋದಕ್ಕೆ ಒಂದು ಟೈಮನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ದಟ್ ಟೈಮ್ ಮೆನ್ಷನ್ಡ್ ಇನ್ ದ ಕೌನ್ಸಿಲಿಂಗ್ ಶೆಡ್ಯೂಲ್ ಫಾರ್ ಸೀಟ್ ಸರೆಂಡರ್. ಸೊ ಸೀಟ್ ಸರೆಂಡರ್ ಮಾಡೋದಕ್ಕೆ ಒಂದು ಟೈಮನ್ನು ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಸೀಟ್ ಸರೆಂಡರ್ ಮಾಡೋದಕ್ಕೆ ಸ್ಟೆಪ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಅದನ್ನು ಯೂಸ್ ಮಾಡಿ ಸೀಟ್ ಸರೆಂಡರ್ ಮಾಡಬೇಕು. ಸೊ ಸೀಟ್ ಒಂದು ಸಾರಿ ಸರೆಂಡರ್ ಮಾಡಿದ ಮೇಲೆ, ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ, ಸೀಟ್ ಒಂದು ಸಾರಿ ಸರೆಂಡರ್ ಮಾಡಿದ ಮೇಲೆ ಯು ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಗೊತ್ತಿರಲಿ, ಸೊ ಯು ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಅನ್ನೋದು ಗೊತ್ತಿರಲಿ. ಹಾಗಾದರೆ ಯಾವಾಗ ಸರೆಂಡರ್ ಮಾಡಬೇಕು? ರೌಂಡ್ 1 ಮತ್ತು ರೌಂಡ್ 2 ಆದ ಮೇಲೆ, ಅಂದರೆ ರೌಂಡ್ 1 ಸೀಟ್ಸನ್ನು ರೌಂಡ್ 1 ಆದಮೇಲೆ, ರೌಂಡ್ 2 ಸೀಟ್ ಅಲಾಟ್ ಆಗಿರೋದನ್ನು ರೌಂಡ್ 2 ಆದಮೇಲೆ, ರೌಂಡ್ 2 ಆದಮೇಲೆ ರೌಂಡ್ 3ಕ್ಕಿಂತ ಮುಂಚೆ ನಿಮಗೆ ಒಂದು ಟ್ಯಾಬನ್ನು ಕೊಡ್ತಾರೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು, ಅದು ಟ್ಯಾಬ್ ಅಂದ್ರೇನು, ಸರೆಂಡರ್ ಟ್ಯಾಬ್ ಅಂತೇಳಿ ನಿಮ್ಮ ಲಾಗಿನ್ ಡೀಟೇಲ್ಸನ್ನು ಹಾಕಿದ ಮೇಲೆ ಕಾಣಿಸ್ತದೆ, ಅಲ್ಲಿ ಸರೆಂಡರ್ ಮಾಡಬೇಕು. ಸರೆಂಡರ್ ಮಾಡಿದ ಮೇಲೆ ಆ ದುಡ್ಡು ಏನಿದೆ ಅದು ನೀವು ಯಾವ ಒಂದು ಬ್ಯಾಂಕಿನಿಂದ, ಅಕೌಂಟಿನಿಂದ, ಕಾರ್ಡಿನಿಂದ ದುಡ್ಡನ್ನು ಪೇ ಮಾಡಿದ್ದೀರಿ ಆ ಒಂದು ಕಾರ್ಡ್ಗೆ ವಾಪಸ್ ಬರ್ತದೆ. ಗೊತ್ತಿರಲಿ, ಅದಕ್ಕೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಥವಾ ಸೊ ಪೇರೆಂಟ್ಸಿನ ಬ್ಯಾಂಕ್ ಅಕೌಂಟಿಂದನೇ ದುಡ್ಡನ್ನು ಪೇ ಮಾಡಬೇಕೇ ಹೊರತು ಬೇರೆಯವರ ಬ್ಯಾಂಕ್ ಅಕೌಂಟಿಂದ, ಥರ್ಡ್ ಪಾರ್ಟಿ ಬೇರೆಯವರ ಬ್ಯಾಂಕ್ ಅಕೌಂಟಿಂದ ಪೇ ಮಾಡಬಾರ್ದು. ಯಾಕಂದರೆ ರಿಟರ್ನ್ ಕೊಟ್ಟಾಗ ಅವರಿಗೆ ಹೋಗಿಬಿಡ್ತದೆ, ನಿಮಗೆ ಬರೋದಿಲ್ಲ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ದೆರ್ ಈಸ್ ನೋ ಫೆಸಿಲಿಟಿ ಟು ಸರೆಂಡರ್ ದ ಸೀಟ್ ಆಫ್ಟರ್ ರೌಂಡ್ 3. ರೌಂಡ್ 1ದಲ್ಲಿ ಸೀಟ್ ಅಲಾಟ್ ಆಗಿರೋದನ್ನು ರೌಂಡ್ 2ಕ್ಕಿಂತ ಮುಂಚೆ ಸರೆಂಡರ್ ಮಾಡಬೇಕು. ರೌಂಡ್ 2ದಲ್ಲಿ ಅಲಾಟ್ ಆಗಿರೋದನ್ನು ರೌಂಡ್ 3ಕ್ಕಿಂತ ಮುಂಚೆ ಸರೆಂಡರ್ ಮಾಡಬೇಕು. ರೌಂಡ್ 3ದಲ್ಲಿ ಅಲಾಟ್ ಆಗಿರೋ ಸೀಟ್ಸನ್ನು ನೀವು ಸರೆಂಡರ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಜಾಯಿನ್ ದ ಅಲಾಟೆಡ್ ಕಾಲೇಜ್ ಜಾಯಿನ್ ಆಗಲೇಬೇಕು. ಬಟ್ ಏನಾಗ್ತದೆ, ಸೊ ಯಾರೋ ಒಬ್ಬ ಇರ್ತಾನೆ, ಅವನಿಗೆ ಸೀಟನ್ನು ನನಗೆ ಬೇಡ, ಆದರೂ ದುಡ್ಡು ತುಂಬಿದ್ದೀನಿ, ಹೋದ್ರೂ ಹೋಗಲಿ, ನನಗೇನು ಬೇಡ ಸೀಟು ಅಂತ ಅಂದರೆ, ಸೊ ಆವಾಗ ಫೀಸನ್ನು ರೀಫಂಡ್ ಮಾಡೋದಿಲ್ಲ ಅನ್ನೋದು ಗೊತ್ತಿರಲಿ. ಫೀಸನ್ನು ರೀಫಂಡ್ ಮಾಡೋದಿಲ್ಲ. ಯಾವಾಗ ನೀವು ರೌಂಡ್ 3ದಲ್ಲಿ ಅಥವಾ ರೌಂಡ್ 2ದಲ್ಲಿ ಅಥವಾ ರೌಂಡ್ 1 ಯಾವುದಾದ್ರೂ ಇರ್ಬೋದು, ಅವರು ಕೊಟ್ಟಿರುವಂಥ ಡೇಟನ್ನು ಬಿಟ್ಟು ನೀವು ಸರೆಂಡರ್ ಮಾಡೋದಕ್ಕೆ ಹೋದರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದು ಗೊತ್ತಿರಲಿ. ಹಾಗಾದ್ರೆ ಏನು ಮಾಡಬೇಕು ನೋಡಿ, ವೆನ್ ಕ್ಯಾನ್ ದ ಕ್ಯಾಂಡಿಡೇಟ್ ಕ್ಯಾನ್ ಸರೆಂಡರ್ ದ ಸೀಟ್? ನೋಡಿ, ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮತ್ತು ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿರುವಂಥ ಕ್ಯಾಂಡಿಡೇಟ್ಸ್ ರೌಂಡ್ 1ನಲ್ಲಿ ಆ್ಯಸ್ ಪರ್ ದ ಶೆಡ್ಯೂಲ್ ಸರೆಂಡರ್ ಬಿಫೋರ್ ರೌಂಡ್ 2 ಓನ್ಲಿ. ರೌಂಡ್ 2ಕ್ಕಿಂತ ಮುಂಚೆ ಸರೆಂಡರ್ ಮಾಡಬೇಕು. ಆದರೆ ನನ್ನದೊಂದು ಡೌಟ್ ಇದೆ ಇಲ್ಲಿ, ನೀವು ಅಪ್ಗ್ರೇಡ್ ಆ್ಯಂಡ್ ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಹೋಗಿರ್ತೀರಿ. ಓಕೆ, ಸೊ ಫೀಸನ್ನು ಪೇ ಮಾಡಿರ್ತೀರಿ. ದೆನ್ ಆಫ್ಟರ್ ರೌಂಡ್ 2 ಏನು ಮಾಡ್ತೀರಿ, ನಿಮಗೆ ಆ ಸೀಟ್ ಬೇಡ ಅಂತ ಅನ್ನಿಸ್ತದೆ. ಸೊ ಸೀಟ್ ಬೇಡ ಅಂತ ಅನ್ನಿಸ್ತದೆ. ಆವಾಗ ನಿಮಗೆ ಸೀಟನ್ನು ಸರೆಂಡರ್ ಮಾಡಬಹುದಾ, ಸೀಟನ್ನು ಸರೆಂಡರ್ ಮಾಡೋದಕ್ಕೆ ಬರುತ್ತದಾ, ಇದನ್ನು KAದವರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಯಾಕಂದರೆ ನನಗೆ ಆ ಕ್ಲಾರಿಟಿ ಇದರಲ್ಲಿ ಸಿಕ್ಕಿಲ್ಲ. ಯಾಕಂತಂದ್ರೆ ಏನು ಹೇಳಿದ್ದಾರೆ, ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದವರು ಕೂಡ ಆ್ಯಸ್ ಪರ್ ದ ಶೆಡ್ಯೂಲ್ ಸರೆಂಡರ್ ಬಿಫೋರ್ ರೌಂಡ್ 2 ಅಂತ ಇದೆ. ಅದಕ್ಕೆ ನನಗೆ ಈ ಡೌಟ್ ಇದೆ. ಬಟ್ ನನಗನ್ಸೋ ಪ್ರಕಾರ ಟೆಕ್ನಿಕಲಿ ಅವರು ನಿಮಗೆ ಕೊಡಬೇಕು ಆ ಚಾನ್ಸನ್ನು. ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಕೊಟ್ಟಿರ್ತೀರಿ, ಸೆಕೆಂಡ್ ರೌಂಡಿಗೆ ಹೋಗ್ತೀರಿ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಬೇಕಾಗಿರೋ ಸೀಟ್ ಸಿಗೋದಿಲ್ಲ, ಸೊ ಸೀಟನ್ನು ರಿಜೆಕ್ಟ್ ಮಾಡ್ತೀರಿ. ಅದಕ್ಕೆ ಐ ಥಿಂಕ್ ಈ ಸೆಕೆಂಡ್ ಟೈಮ್ ಏನಿದೆಯಲ್ಲ ಇದರಲ್ಲಿ ನಿಮಗೆ ಬರ್ಬೋದು ಅಂತ ಅನ್ನಿಸ್ತದೆ. ಬಟ್ ಅದನ್ನು ಕಾಮೆಡ್ಕೆದವ್ರ ಜೊತೆ ಕ್ಲಾರಿಟಿ ತೊಗೊಳ್ಳಿ. ಸೊ ನನಗೆ ಇದು ಕ್ಲಾರಿಟಿ ಸಿಕ್ಕಿಲ್ಲ. ಅದಾದಮೇಲೆ ರೌಂಡ್ 2ದಲ್ಲಿ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮತ್ತು ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದಂಥವ್ರು ರೌಂಡ್ 3ಕ್ಕಿಂತ ಮುಂಚೆ ಸರೆಂಡರ್ ಮಾಡಬೇಕು. ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿರುವಂಥ ರೌಂಡ್ 3 ಕ್ಯಾಂಡಿಡೇಟ್ಸ್ಗೆ ದೆರ್ ಈಸ್ ನೋ ಸರೆಂಡರ್ ಎಕ್ಸೆಪ್ಟೆಡ್. ಆ್ಯಂಡ್ ರಿಮೆಂಬರ್, ಕ್ಯಾಂಡಿಡೇಟ್ ಹ್ಯಾಸ್ ಟು ಜಾಯಿನ್ ದ ಕಾಲೇಜ್. ಹಾಗೇನಾದರೂ ಜಾಯಿನ್ ಮಾಡೋದಕ್ಕಾಗಿಲ್ಲ ಅಂದರೆ ಟೋಟಲ್ ಹರ್ ಆರ್ ಹಿಮ್ ಫಾರ್ ರೀಫಂಡ್ ಆಫ್ ಎಂಟೈರ್ ಟೋಟಲ್ ಫೀಸ್ ವಿಲ್ ನಾಟ್ ಬಿ ಪೇಡ್. ವಿಚ್ ವಿಲ್ ಬಿ ಎನೇಬಲ್ ಹಿಮ್ ಟು ರಿಫಂಡ್ ಎಂಟೈರ್ ಟೋಟಲ್ ಫೀ ಎಟ್ ಅ ಕಾಮೆಡ್ಕೆ ಲೆವೆಲ್. ಅಂದರೆ ನೀವೇನಾದರೂ
ಸರೆಂಡರ್ ಪೀರಿಯಡ್ಕ್ಕಿಂತ ಮುಂಚೆ ಸರೆಂಡರ್ ಮಾಡಿದರೆ ನಿಮಗೆ ಅಂದರೆ ಆ ಟೋಟಲ್ ಫೀಸನ್ನು ಕೊಡ್ತಾರೆ. ನೀವೇನಾದರೂ ಫೇಲ್ಸ್ ಟು ಜಾಯಿನ್ ದ ಕಾಲೇಜ್, ಸೊ ಆವಾಗ ಮತ್ತೆ ಫೀಸನ್ನು ಪೇ ಮಾಡಿರ್ತೀರಿ, ಸೊ ಆವಾಗ ಯುವರ್ ಫೀಸ್ ವಿಲ್ ಬಿ 4 feet ದ ಎಂಟೈರ್ ಟ್ಯೂಷನ್ ಫೀಸ್. 4 feet ಅಂದರೆ ಮುಟ್ಟುಗೋಲು ಹಾಕ್ಕೋತೀವಿ ಅಂತ ಹೇಳ್ತಾರೆ. ಅಂದರೆ ಕಂಪ್ಲೀಟ್ ಫೀಸನ್ನು ನಾವು ನಮ್ಮ ಹತ್ರನೇ ಇಟ್ಕೋತೀನಿ, ನಿಮಗೆ ಕೊಡೋದಿಲ್ಲ. ಭಾಳ ಇಂಪಾರ್ಟೆಂಟು, ಯಾಕಂದರೆ ಅದನ್ನು ಬ್ಲಾಕಿಂಗ್ ಆಫ್ ಸೀಟ್ ಅಂತ ಕನ್ಸಿಡರ್ ಮಾಡಲಾಗ್ತದೆ. ಸೊ ನಿಮಗೆ ಫೀಸನ್ನು ಪೇ ಮಾಡಬೇಕು, ಫೀಸನ್ನು ವಾಪಸ್ ಕೊಡೋದಿಲ್ಲ. ಸೊ ಭಾಳ ಕ್ಲಿಯರ್ ಕಟ್ ಆಗಿದೆ, ಅವರ ಕಡೆಯಿಂದ ಭಾಳ ಕ್ಲಿಯರ್ ಕಟ್ ಆಗಿದೆ. ಓಕೆ, ಸೊ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಡಿಸಿಷನ್ನ ತೊಗೊಳ್ಳಿ. ಅದಾದಮೇಲೆ ಹೇಗೆ ಹಾಗಾದರೆ ನೋಡಿ, ಸ್ಟೆಪ್ ಟು ಸರೆಂಡರ್ ಸೀಟ್ ಡ್ಯೂರಿಂಗ್ ಸರೆಂಡರ್ ಪೀರಿಯಡ್. ಭಾಳ ಸಿಂಪಲ್. ಏನು ಮಾಡಬೇಕು ಅಂತಂದರೆ, ಯು ಹ್ಯಾವ್ ಟು ಲಾಗಿನ್ ಟು ಯುವರ್ ಅಪ್ಲಿಕೇಶನ್ ಯೂಸಿಂಗ್ ಅ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್. ಕ್ಲಿಕ್ ಆನ್ ದ ಸೀಟ್ ಸರೆಂಡರ್ ಟ್ಯಾಬ್. ಸೊ ನಿಮಗೆ ಫೀಯನ್ನು ಪೇ ಮಾಡಿದ ತಕ್ಷಣ ಇನ್ನೊಂದು ಟ್ಯಾಬ್ ಓಪನ್ ಆಗ್ತದೆ, ಸೀಟ್ ಸರೆಂಡರ್ ಟ್ಯಾಬ್ ಅಂತೇಳಿ. ಅದರ ಮೇಲೆ ಕ್ಲಿಕ್ ಮಾಡಿ. ಸೀಟ್ ಸರೆಂಡರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಏನು ಕೇಳ್ತದೆ ಅಂತಂದರೆ, ಸೊ ಡೂ ಯು ವಿಶ್ ಟು ಸರೆಂಡರ್ ದ ಸೀಟ್ ಅಂತ ಕೇಳಿಸ್ತದೆ. ಡೂ ಯು ವಿಶ್ ಟು ಸರೆಂಡರ್ ಸೀಟ್ ಅಂತ ಕೇಳ್ತದೆ. ನೀವು ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ಮೇಲೆ ನೆನ್ಪಿಟ್ಕೊಳ್ಳಿ, ಸೊ ನೀವು ಮತ್ತೆ ಅದನ್ನು ನೋ ಅಂತ ಸರೆಂಡರ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಎಸ್ ಅಂತ ಕೊಟ್ಟ ಮೇಲೆ ಮುಗೀತು, ಯು ಕೆನಾಟ್ ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ರೌಂಡ್. ಸೊ ಇಫ್ ಯು ವಿಶ್ ಟು ಕ್ಯಾನ್ಸಲ್ ಆರ್ ಸರೆಂಡರ್, ಯು ಡೋಂಟ್ ವಾಂಟ್ ಟು ವಿಶ್ ಟು ಅಂತ ಕೇಳಿದರೆ ನೋ ಅಂತ ಹಾಕಿ. ಇಲ್ಲಿ ವಿಶ್ ಟು ಅಂತ ಕೇಳಿದರೆ ಎಸ್ ಅಂತ ಹಾಕೋದು. ನೀವು ನೀವೇನಾದರೂ ಸರೆಂಡರ್ ಮಾಡಬೇಕು ಅಂದರೆ ಎಸ್ ಅಂತ ಕೊಡ್ತೀರಿ. ಎಸ್ ಅಂತ ಕೊಟ್ಟ ಮೇಲೆ ಮತ್ತೊಂದು ಸಲ ಕೇಳ್ತದೆ ಅದು, ಆರ್ ಯು ಶೂರ್ ಯು ವಾಂಟ್ ಟು ಸರೆಂಡರ್ ಯುವರ್ ಸೀಟ್ ಸಿನ್ಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ಎನಿ ಫರ್ದರ್ ರೌಂಡ್ ಅಂತೇಳಿ. ಆವಾಗ ನೀವು ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ಮೇಲೆ ಸಬ್ಮಿಟ್ ಬಟನ್ ಇರ್ತದೆ, ಅದನ್ನು ಸಬ್ಮಿಟ್ ಮಾಡಿದ ತಕ್ಷಣ ಸೊ ಪ್ಲೀಸ್ ನೋಟ್ ದ್ಯಾಟ್ ಸೀಟ್ 1 ಸರೆಂಡರ್ ಕೆನಾಟ್ ಬಿ ಕ್ಲೇಮ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಒನ್ಸ್ ಅಗೇನ್. ಅಂದರೆ ಒಂದ್ಸಲ ಸರೆಂಡರ್ ಮಾಡಿದ ಮೇಲೆ ಪದೇ ಮತ್ತೆ ಬೇಕು ಅಂತಂದರೆ ಸಿಗೋದಿಲ್ಲ. ಆ್ಯಂಡ್ ದೆನ್ ಪ್ರೊಸೀಡ್ ಬಟನ್ ಅಂತ ಇರ್ತದೆ, ಇನ್ ಕನ್ಫರ್ಮೇಷನ್ ಬೈ ಯುವರ್ ಡಿಸಿಷನ್. ಸೊ ಸಬ್ಮಿಟ್ ಮಾಡಿದ ಮೇಲೆ ಮತ್ತೆ ಪ್ರೊಸೀಡ್ ಬಟನ್ ಅಂತ ಇರ್ತದೆ. ಸೊ ಪ್ರೊಸೀಡ್ ಬಟನ್ನ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿ. ಸೊ ಅದಾದಮೇಲೆ ಲಾಗಿನ್ ಅಗೇನ್ ಆ್ಯಂಡ್ ಕ್ಲಿಕ್ ಸೀಟ್ ಸರೌಂಡಿಂಗ್ ಟ್ಯಾಬ್ ಟು ವ್ಯೂ ಯುವರ್ ಸರೆಂಡರ್ ಕನ್ಫರ್ಮೇಷನ್ ಆ್ಯಂಡ್ ಟೇಕ್ ಪ್ರಿಂಟ್ಔಟ್ ಆಫ್ ದ ಸೇಮ್. ಅಂದರೆ ಇವೆಲ್ಲ ಪ್ರೊಸೆಸ್ ಮುಗಿದ ಮೇಲೆ ಇನ್ನೊಂದ್ಸಲ ಲಾಗಿನ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಳಿ, ಸೀಟ್ ಸರೆಂಡರ್ ಏನಾದರೂ ಆಗಿದೆಯೋ ಇಲ್ಲೋ ಕರೆಕ್ಟಾಗಿ ಅಂತೇಳಿ. ಆಗಿಲ್ಲ ಅಂದರೆ ಇನ್ನೊಂದ್ಸಲ ಈ ಒಂದು ಸ್ಟೆಪ್ಸನ್ನು ರಿಪೀಟ್ ಮಾಡಿ. ಆಗಿದೆ ಅಂತಂದರೆ ಪ್ರಿಂಟೌಟನ್ನು ತೊಗೊಂಡಿಟ್ಕೊಳ್ಳಿ. ಆ್ಯಂಡ್ ಆದಮೇಲೆ ಇಟ್ ವಿಲ್ ಟೇಕ್ ಮೇ ಬಿ 10 days 15 days ಟೈಮ್ ಟು ಗೆಟ್ ಯುವರ್ ಮನಿ ಬ್ಯಾಕ್. ಓಕೆ, ಇದು ಸರೆಂಡರ್ ಪಾಲಿಸಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಬಟ್ ಸರೆಂಡರ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮನ್ನು ಕೊಟ್ಟಿರ್ತಾರೆ, ಆ ಟೈಮನ್ನು ನೋಡಿಕೊಂಡು ನೀವು ಸರೆಂಡರ್ ಮಾಡಬೇಕಾಗ್ತದೆ. ಆ ಟೈಮ್ ಆದಮೇಲೆ ಸರೆಂಡರ್ ಮಾಡೋದಕ್ಕೆ ಹೋದರೆ ಅವರು ನಿಮ್ಮನ್ನು ಕನ್ಸಿಡರ್ ಮಾಡೋದಿಲ್ಲ ಅನ್ನೋದು ಗೊತ್ತಿರಲಿ. ಆವಾಗ ಕಂಪ್ಲೀಟ್ ಫೀಸ್ ಏನು ಪೇ ಮಾಡಿರ್ತೀರಿ ಅದು ವೇಸ್ಟ್ ಆಗ್ತದೆ, ಅವರೇ ಅದನ್ನು ಫೋರ್ಫೀಟ್ ಮಾಡಿಕೊಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.